ಸ್ನೇಹಿತರೆ ನಮಸ್ಕಾರ. ನೀವೇನಾದ್ರೂ ಬೆಂಗಳೂರಿನಲ್ಲಿ ಕ್ಲಾಸ್ ಮತ್ತೆ ಮಾಸ್ ಎರಡು ಒಟ್ಟಿಗಿರೋ ಜಾಗ ಹುಡುಕ್ತಾ ಇದ್ರೆ ಅಥವಾ ಬರೀ ಇಂದಿರಾನಗರ ಕೋರಮಂಗಲ ನೋಡಿ ಬೋರ್ ಆಗಿದೆ, ಹೊಸದೇನಾದ್ರೂ ಬೇಕು ಅನ್ಕೊಂಡಿದ್ರೆ ಹೆಬ್ಬಾಳದ ಫ್ಲೈಓವರ್ ಇಳಿದು ಹೊರವರ್ತುಲ ರಸ್ತೆಯ ಟ್ರಾಫಿಕ್ ಜಂಜಾಟ ದಾಟಿದ ತಕ್ಷಣ ಸಿಗುವ ಆ ಶಾಂತ ತಾಣವೇ ನಮ್ಮ ಹೆಮ್ಮೆಯ ಕಲ್ಯಾಣ್ ನಗರ್. ಇದು ಎಂತಹ ಜಾಗ ಅಂದ್ರೆ ಇಲ್ಲಿ ಒಮ್ಮೆ ಬಂದು ಸೆಟಲ್ ಆದವರು ಮತ್ತೆ ಬೆಂಗಳೂರಿನ ಬೇರೆ ಯಾವ ಏರಿಯಾಗೂ ಹೋಗೋಕೆ ಇಷ್ಟಪಡಲ್ಲ. ಇಲ್ಲಿನ ಗಾಳಿಯಲ್ಲೇ ಒಂದು ಹೊಸತನ ಇದೆ, ಒಂದು ನೆಮ್ಮದಿ ಇದೆ. ಟ್ರಾಫಿಕ್ ಕರ್ಕಶ ಶಬ್ದದ ಪಕ್ಕದಲ್ಲೇ ಕೋಗಿಲೆ ಹಾಡು ಕೇಳುವ ಏಕೈಕ ಜಾಗ ಇದು ಅಂದ್ರೆ ತಪ್ಪಾಗಲ್ಲ. ನಿವೃತ್ತರ ಶಾಂತ ತೋಟದಿಂದ ಯುವಕರ ಹಾಟ್ ಸ್ಪಾಟ್ ವರೆಗೆ ಕಲ್ಯಾಣ್ ನಗರದ ಹಳೆ ಕತೆ ಕೆದಕಿದ್ರೆ ನಿಮ್ಗೆ ರೋಮಾಂಚನ ಆಗುತ್ತೆ. ಒಂದು ಕಾಲದಲ್ಲಿ ಇದು ನಿವೃತ್ತರಾದ ಹಿರಿಯ ಜೀವಗಳು ನೆಮ್ಮದಿಯಿಂದ ಸಂಜೆ ಕಳೆಯಲು ಕಟ್ಕೊಂಡಿದ್ದ ಪೆನ್ಷನಿಯರ್ಸ್ ಪ್ಯಾರಡೈಸ್ ಆಗಿತ್ತು. ಅಂದಿನ ದಿನಗಳಲ್ಲಿ ಇಲ್ಲಿ ಸಂಜೆ 6 ಗಂಟೆ ಆದ್ರೆ ಸಾಕು, ರಸ್ತೆಗಳು ಖಾಲಿ ಹೊಡಿತಿದ್ವು, ಬರೀ ಕ್ರಿಕೆಟ್ ಹುಳದ ಶಬ್ದ ಮಾತ್ರ ಕೇಳ್ತಿತ್ತು. ಆದರೆ ಇವತ್ತು ಸೀನ್ ಪೂರ್ತಿ ಬದಲಾಗಿದೆ. ಇವತ್ತು ಇದು ಬೆಂಗಳೂರಿನ ಅತ್ಯಂತ ಲವಲವಿಕೆಯ ಯೂತ್ ಹಬ್ ಆಗಿದೆ. ಹಳೆಯ ಶಾಂತ ಬಂಗಲೆಗಳ ಪಕ್ಕದಲ್ಲೇ ಈಗ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಮತ್ತು ಸ್ಟಾರ್ಟ್ಅಪ್ ಆಫೀಸ್ಗಳು ತಲೆ ಎತ್ತಿವೆ. ಆದ್ರೂ ಇಲ್ಲಿನ ವಿಶೇಷ ಏನಂದ್ರೆ ಇಷ್ಟೆಲ್ಲ ಮಾಡರ್ನ್ ಆಗಿದ್ರು ಇಲ್ಲಿನ ಆ ಹಳೆಯ ಶಾಂತ ಸ್ವಭಾವ ಮತ್ತು ಸಂಸ್ಕೃತಿ ಇನ್ನೂ ಮಾಸಿಲ್ಲ. ಅದು ಹೊಸದರ ಜೊತೆ ಬೆರೆತು ಹೋಗಿದೆ. ವಿದೇಶಿ ರಸ್ತೆಗಳನ್ನೇ ನಾಚಿಸುವ ಹಸಿರು ವೈಭವ. ನೀವು ವಿದೇಶದ ಫೋಟೋಗಳಲ್ಲಿ ನೋಡುವ ಸಾಲು ಮರಗಳ ರಸ್ತೆಗಳು ನಮ್ಮ ಬೆಂಗಳೂರಿನಲ್ಲಿ ಎಲ್ಲಿವೆ ಅಂತ ಕೇಳಿದ್ರೆ ಕಣ್ಮುಚ್ಕೊಂಡ್ ಕಲ್ಯಾಣ್ ನಗರದ HRBR ಲೇಔಟ್ ಕಡೆ ಬೆರಳು ತೋರಿಸಬಹುದು. ಇಲ್ಲಿನ 80 ಅಡಿ ರಸ್ತೆಯಲ್ಲಿ ನಡೀತಾ ಇದ್ರೆ ತಲೆಯ ಮೇಲೆ ದೊಡ್ಡ ಛತ್ರಿಯ ಹಾಗೆ ಹರಡಿರೋ ಬೃಹತ್ ರೈನ್ ಟ್ರೀಗಳು ಬಿಸಿಲನ್ನೇ ನೆಲಕ್ಕೆ ಬೀಳದಂತೆ ತಡಿತವೆ. ಕಾಂಕ್ರೀಟ್ ಕಾಡಿನ ಮಧ್ಯೆ ಇಂತಹ ಹಸಿರು ಸಿರಿ ನೋಡೋಕೆ 2 ಕಣ್ಣು ಸಾಲದು. ಇಲ್ಲಿನ ಫುಟ್ಪಾತ್ಗಳು ಎಷ್ಟು ಅಗಲ ಮತ್ತು ನೀಟ್ ಆಗಿದೆ ಅಂದ್ರೆ ವಾಹನ ಬಿಟ್ಟು ಸುಮ್ಮನೆ ನಡ್ಕೊಂಡು ಹೋಗೋಣ ಅನ್ಸುತ್ತೆ. ಪ್ರಕೃತಿ ಮತ್ತು ನಗರೀಕರಣ ಜಗಳ ಆಡದೆ ಅಣ್ಣ ತಮ್ಮಂದಿರ ಹಾಗೆ ಅಕ್ಕಪಕ್ಕದಲ್ಲಿ ಬೆಳೆದಿರೋ ಅದ್ಭುತ ದೃಶ್ಯ ಇಲ್ಲಿ ಮಾತ್ರ ನೋಡೋಕ್ ಸಾಧ್ಯ. ಜಗತ್ತಿನ ರುಚಿ ಒಂದೇ ತಟ್ಟಿಯಲ್ಲಿ. ಫುಡ್ ಈಸ್ ಸಾಮ್ರಾಜ್ಯ. ಹೊಟ್ಟೆ ಹಸಿತಾ ಇದೆಯಾ? ಹಾಗಿದ್ರೆ ಕಲ್ಯಾಣ್ ನಗರ ಮತ್ತು ಅದರ ಅವಳಿ ಸಹೋದರನಂತಿರೋ ಕಮ್ಮನಹಳ್ಳಿ ಕಡೆ ಬನ್ನಿ. ಇದು ಉತ್ತರ ಬೆಂಗಳೂರಿನ ಅಘೋಷಿತ ಫುಡ್ ಸ್ಟ್ರೀಟ್. ಇಲ್ಲಿನ ಪ್ರತಿಯೊಂದು ಕ್ರಾಸ್ನಲ್ಲೂ ಒಂದೊಂದು ಹೊಸ ರುಚಿ ನಿಮಗೆ ಸ್ವಾಗತ ಮಾಡುತ್ತೆ. ಅಪ್ಪಟ ದಕ್ಷಿಣ ಭಾರತದ ಫಿಲ್ಟರ್ ಕಾಫಿ ಮತ್ತು ದೋಸೆಯಿಂದ ಹಿಡಿದು ಜಪಾನ್ನ ಸುಸಿ, ಇಟಲಿಯ ಪಿಜ್ಜಾ ಮತ್ತು ಅರೇಬಿಯನ್ ಶವರ್ಮಾವರೆಗೂ ಇಲ್ಲಿ ಸಿಗದೇ ಇರೋದೇ ಇಲ್ಲ. ಸಂಜೆ ಹೊತ್ತು ಇಲ್ಲಿನ ಬ್ರೂವರಿಗಳು ಮತ್ತು ಕೆಫೆಗಳಲ್ಲಿ ಜನಜಂಗುಳಿ ನೋಡಿದ್ರೆ ಯಾವುದೋ ಜಾತ್ರೆ ನಡೀತಾ ಇದೆ ಅನ್ಸುತ್ತೆ. ಕಾಲೇಜ್ ಹುಡುಗರು, IT ಉದ್ಯೋಗಿಗಳು ಮತ್ತು ಫ್ಯಾಮಿಲಿಗಳು ಎಲ್ಲರೂ ಒಂದೇ ಕಡೆ ಸೇರಿ ನಗ್ತಾ ಹರಟೆ ಹೊಡಿತಾ ಇರೋ ಆ ದೃಶ್ಯ ನಿಜಕ್ಕೂ ಕಣ್ಣಿಗೆ ಹಬ್ಬ. ಉತ್ತರ ಬೆಂಗಳೂರಿನ ಹೆಬ್ಬಾಗಿಲು ಮತ್ತು ಮೆಟ್ರೋ ಭವಿಷ್ಯ. ಕಲ್ಯಾಣ್ ನಗರದ ಬೆಳವಣಿಗೆಗೆ ಬೆನ್ನೆಲುಬು ಅಂದ್ರೆ ಅದರ ಆಯಕಟ್ಟಿನ ಜಾಗ. ಇದು ಸಿಟಿ ಸೆಂಟರ್ ಮತ್ತು ಕೆಂಪೇಗೌಡ ಏರ್ಪೋರ್ಟ್ ನಡುವೆ ಇರುವ ಪ್ರಮುಖ ಕೊಂಡಿ. ಯಾರು ಏರ್ಪೋರ್ಟ್ಗೆ ಹೋಗಬೇಕೋ ಅವರು ಇಲ್ಲಿಂದಲೇ ಪಾಸ್ ಆಗಬೇಕು. ಇನ್ನು ಭವಿಷ್ಯದ ಮಾತು ಬಂದ್ರೆ ನಮ್ಮ ಮೆಟ್ರೋದ ಬ್ಲೂ ಲೈನ್ ಬರ್ತಾ ಇದೆ. ಇದು ಬಂದ್ರೆ ಕಲ್ಯಾಣ್ ನಗರದ ಚಿತ್ರಣವೇ ಬದಲಾಗುತ್ತೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸಿಲ್ಕ್ ಬೋರ್ಡ್ ನಿಂದ ಏರ್ಪೋರ್ಟ್ ವರೆಗೂ ಹಕ್ಕಿಯಂತೆ ಹಾರಿ ಹೋಗಬಹುದು. ಈ ಮೆಟ್ರೋ ಕನೆಕ್ಷನ್ ಬಂದ್ರೆ ಇಲ್ಲಿನ ಪ್ರಾಪರ್ಟಿ ಬೆಲೆ ಮತ್ತು ಡಿಮ್ಯಾಂಡ್ ಎಲ್ಲಿಗೋ ಹೋಗುತ್ತೆ. ಇದು ಕೇವಲ ವಾಸದ ಜಾಗ ಅಲ್ಲ, ಮುಂದಿನ ದಿನಗಳಲ್ಲಿ ಇದೊಂದು ಬೃಹತ್ ಬಿಸ್ನೆಸ್ ಹಬ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಕಲ್ಯಾಣ್ ನಗರ ನಮಗೊಂದು ಜೀವನದ ಪಾಠ ಕಲಿಸುತ್ತೆ. ಎಷ್ಟೇ ಮಾಡರ್ನ್ ಆಗಿ ಬೆಳೆದ್ರು, ಎಷ್ಟೇ ದುಡ್ಡು ಮಾಡಿದ್ರು, ಸಾಯಂಕಾಲ ನೆಮ್ಮದಿಯಿಂದ ಉಸಿರಾಡೋಕೆ 4 ಮರಗಳು ಮತ್ತು ನಡೆಯೋಕೆ ಒಂದು ಒಳ್ಳೆ ದಾರಿ ಇದ್ರೆ ಸಾಕು ಅನ್ನೋದನ್ನ ಈ ಏರಿಯಾ ತೋರಿಸಿಕೊಡುತ್ತೆ. ಇದು ಬೆಂಗಳೂರಿನ ಗದ್ದಲದ ನಡುವೆ ಇರೋ ಒಂದು ಪುಟ್ಟ ಶಾಂತಿ ತೋಟ. ಮುಂದಿನ ಸಲ ವೀಕೆಂಡ್ ನಲ್ಲಿ ಹೊರಗಡೆ ಹೋಗ್ಬೇಕನ್ಸಿದ್ರೆ ಸುಮ್ಮನೆ ಮಾಲ್ಗಳಿಗೆ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ. ಕಲ್ಯಾಣ್ ನಗರದ ಈ ಹಸಿರು ರಸ್ತೆಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿನ ಬೀದಿ ಬದಿಯ ರುಚಿ ಸವಿದು ಬನ್ನಿ. ಇದು ಕೇವಲ ಒಂದು ಲೇಔಟ್ ಅಲ್ಲ, ಇದು ಬದಲಾಗ್ತಿರೋ ಬೆಂಗಳೂರಿನ ಸುಂದರ ಮುಖಪುಟ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಕಲ್ಯಾಣ್ ನಗರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.